Hello my dear students, I am Pratika, Accountancy lecturer in Alpha Pre-University College, Kyanagar. This is my third video class of 2nd PUC Accountancy NCERT syllabus. So in this class I am going to explain about the third chapter of Accounting for Partnership Firm Basic Concepts. In that chapter, in my 12th video class, I have explained the 12 marks question. The first question I have solved in my in my 12th video class. So in this 13th video class, I am going to solving the second problem, same marks, it means 12 marks question. So ಎರಡನೇ ಪ್ರಾಬ್ಲಮ್ ಅನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಪ್ರಾಬ್ಲಮ್ ನಾನು 12ನೇ ವಿಡಿಯೋ ಕ್ಲಾಸ್ನಲ್ಲಿ ಸಾಲ್ವ್ ಮಾಡಿದ್ದೆ. ಸೊ ಈಗ 13ನೇ ವಿಡಿಯೋ ಕ್ಲಾಸ್ನಲ್ಲಿ ನಾನು ನಿಮಗೆ ಎರಡನೇ ಕ್ವೆಶ್ಚನ್ ಅನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಫಸ್ಟ್ ಹೇಗೆ ನಾವು ಕ್ವೆಶ್ಚನ್ ಅನ್ನು ಓದಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಫಸ್ಟ್ ಕ್ವೆಶ್ಚನ್ ಅನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಫ್ಟರ್ ದಟ್ ಯು ಕ್ಯಾನ್ ಡೂ ದ ಪ್ರಾಬ್ಲಮ್ ವೆರಿ ಈಸಿಲಿ. ಹಾಗೆ ಈ ಕ್ವೆಶ್ಚನ್ ನಿಮಗೆ 12 ಮಾರ್ಕಿಗೆ ಕೇಳುವಂತಹ ಕ್ವೆಶ್ಚನ್, 12 ಮಾರ್ಕಿಗೆ ಕೇಳುವಂತಹ ಕ್ವೆಶ್ಚನ್ ಇದು. ಸೊ ಹಾಗಾಗಿ ಡೋಂಟ್ ನೆಗ್ಲೆಕ್ಟ್ ಆ್ಯಂಡ್ ತುಂಬ ಇಂಟ್ರೆಸ್ಟಿಂದ ನೀವು ಈ ಒಂದು ಕ್ಲಾಸನ್ನು ಕೇಳಿಕೊಂಡ್ರೆ ಸೊ ಯು ಕ್ಯಾನ್ ಡೂ ದ ಪ್ರಾಬ್ಲಮ್ ವೆರಿ ಈಸಿಲಿ. ಓಕೆ, ನಾನು ಕ್ವೆಶ್ಚನನ್ನು ಓದ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಸುರೇಶ್ ಆ್ಯಂಡ್ ಶಂಕರ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 1:1. 1:1 ರೇಷಿಯೋ ಪ್ರಕಾರ ಅವ್ರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಒಂದು ಪ್ರಾಫಿಟ್ ಮತ್ತೆ ಲಾಸಸ್ ಅನ್ನ ಶೇರ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ? ಇಬ್ರು ಪಾರ್ಟ್ನರ್ಸ್ ಇದ್ದಾರೆ. ಅವರ ಹೆಸರೇನು? ಸುರೇಶ್ ಮತ್ತೆ ಶಂಕರ್. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2017 ವಾಸ್ ಆಸ್ ಫಾಲೋಸ್. ಸೊ 31/3/2017 ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿ, ಹ್ಯಾವ್ ಮೆನ್ಷನ್ಡ್ ಹಿಯರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2017 ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ? ಸೊ ವಿ ಹ್ಯಾವ್ ಟು ಅಬ್ಸರ್ವ್ ದಟ್ ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಲಯಬಿಲಿಟೀಸ್ ನಲ್ಲಿ ಇಸ್ ಅಂಡ್ ಕ್ರೆಡಿಟರ್ಸ್ 40,000, ಬಿಲ್ಸ್ ಪೇಬಲ್ 45,000, ರಿಸರ್ವ್ ಫಂಡ್ 15,000 and capital account Suresh capital is a 60,000, Shankar capital is a 40,000. So total 1 lakh rupees is here. Another thing, profit and loss account. Profit and loss account anna liabilities alli kottidare. How much? It's a 30,000. After that, assets are here. Cash at bank 30,000, stock 25,000, debtors 40,000, PDD 2,000. So balance is a 38,000. Furniture 10,000, machinery 15,000, buildings 92,000, patents 20,000. So both the side total 2,30,000, 2,30,000. So after that we have to read the adjustment very carefully. ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದನ್ನ ತುಂಬಾ ನೀಟಾಗಿ ಓದ್ಕೋಬೇಕು. ನೀವು ನಿಧಾನವಾಗಿ ಓದಿ, ತೊಂದರೆ ಇಲ್ಲ. On 1/4/2017 they admitted Jagdish as a new partner. So Jagdish ಕಂಪನಿಯ ಹೊಸ ಪಾರ್ಟ್ನರ್ ಆಗಿದ್ದಾನೆ. ಹಳೆ ಇಬ್ರು ಪಾರ್ಟ್ನರ್ ಇದ್ದಾರೆ. ಯಾರವರು? ಸುರೇಶ್ ಮತ್ತೆ ಶಂಕರ್. So as a new partner for 1/4 share in the future profits on the following terms. So ಇಲ್ಲಿ ಕೊಟ್ಟಿರುವಂತಹ ಏನು ಅಡ್ಜಸ್ಟ್ಮೆಂಟ್ಸ್ ಇದೆ, ಆ ಅಡ್ಜಸ್ಟ್ಮೆಂಟ್ಸ್ ಅನ್ನ ಆಧಾರವಾಗಿಟ್ಕೊಂಡು ಇವನೇನು ಹೊಸಬ ಕ್ಯಾಪಿಟಲ್ ತಂದಿದ್ದಾನೋ ಅಥವಾ ಗುಡ್ ವಿಲ್ ತಂದಿದ್ದಾನೋ ಅಥವಾ ಬೇರೆ ಅಸೆಟ್ಸ್ ಆಗಿರ್ಬೋದು, ಲಯಬಿಲಿಟೀಸ್ ಆಗಿರ್ಬೋದು, ಏನಾದರೂ ವೇರಿಯೇಷನ್ ಆಗಿದೆಯಾ ಅಂತ ಹೇಳಿ ನಿಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ ಅನ್ನ 1 by 1 ಓದೋಣ. ಸೊ ನಾನು ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲೂ ಅಂದರೆ 12 ಮಾರ್ಕಿನ ಕ್ವಶನ್ ಅನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡುವಾಗ ನನ್ನ ಲಾಸ್ಟ್ ಕ್ಲಾಸ್ನಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೆ. ಸೊ ಏನು ನಮಗೆ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಅನ್ನು ಕೊಟ್ಟಿರೋದನ್ನ ಬಿಟ್ಟು ಮಿಕ್ಕ ಅಡ್ಜಸ್ಟ್ಮೆಂಟ್ಸ್ ಏನಿರುತ್ತೋ ಅದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಫೆಕ್ಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಯಾವಾಗಲೂ ಯೂಶುವಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಹೊಸಬ ತಂದಿರುವಂತಹ ಕ್ಯಾಪಿಟಲ್ ಮತ್ತು ಅವನು ತಂದಿರುವಂತಹ ಗುಡ್ ವಿಲ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಹಾಗಾಗಿ ಯು ಹ್ಯಾವ್ ಟು ಅಬ್ಸರ್ವ್ ದಟ್ ಹೊಸಬ ತಂದಿರುವಂತಹ ಗುಡ್ ವಿಲ್ ಮತ್ತೆ ಕ್ಯಾಪಿಟಲ್. ಆಫ್ಟರ್ ದಟ್
ನೋಡಿ, ಜಗದೀಶ್ should bring in cash 50,000 as his capital and 25,000 is a goodwill. So they have mentioned here. So 50,000 is a capital, 25,000 is a goodwill. Depreciate machinery. Depreciate means what? Depreciate, it means decrease the value of the machinery. How much? It's a 10%. ಇದನ್ನ ಮೆಷಿನರಿ ಮೇಲೆ ನಾವು 10% ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟು ಅಮೌಂಟ್ ಏನಾಗಿದೆ ಅಂತ ಹೇಳಿ ಅರ್ಥ, ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ ಅಂದ್ರೆ ಇಟ್ಸ್ ಅಂಡರ್ಸ್ಟುಡ್ ಇಟ್ ಇಸ್ ದ ಎಕ್ಸ್ಪೆನ್ಸಸ್ ಟು ದ ಕಂಪನಿ. Increase provision for doubtful debt by ₹40,000. This is very important. By ಇದೆಯಾ ಟು ಇದೆಯಾ ನೋಡ್ಕೊಳ್ಳಿ, ಲೆಕ್ಕದಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ ಬೈ ಅಂತ ಕೊಟ್ಟಿದ್ದಾನೆ. Increase provision for doubtful debts by ₹4,000. So complete 4,000 you have to take it in the what is that balance sheet? Revaluation account. So how to consider this I will explain when I am going to solving the revaluation account. After that, buildings are valued at ₹1,20,500. ಸೊ ಬಿಲ್ಡಿಂಗ್ ಎಷ್ಟಾಗಿದೆ ಅಂತ, 1,20,500 ರೂಪಾಯಿ ಬಿಲ್ಡಿಂಗ್ ನ ವ್ಯಾಲ್ಯೂ ಆಗಿದೆ. ಹಾಗಾದ್ರೆ ಇದನ್ನ ಯಾವ್ದು ಕಂಪೇರ್ ಮಾಡಬೇಕು, ನಾವು ಬ್ಯಾಲೆನ್ಸ್ ಶೀಟ್ ನಲ್ಲಿ ಬಿಲ್ಡಿಂಗ್ ಎಷ್ಟು ದುಡ್ಡಿದೆ ಅದು ಕಂಪೇರ್ ಮಾಡಬೇಕು. ನೋಡಿ, ಬ್ಯಾಲೆನ್ಸ್ ಶೀಟ್ ನಲ್ಲಿ 92,000 ಇದೆ ಬಿಲ್ಡಿಂಗ್ ನ ವ್ಯಾಲ್ಯೂ, ಆದ್ರೆ ಇಲ್ಲಿ 1,20,500 ರೂಪಾಯಿ ಆಗಿದೆ. ಹಾಗಾದ್ರೆ ಏನಾಗಿದೆ? ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿಲ್ಲ, ಇನ್ಕ್ರೀಸ್ ಆಗಿದೆ. ನೋಡಿ, ಕಂಪೇರ್ ಮಾಡಿ. ಲಾಸ್ಟ್ ಇಯರ್ ನ ಬ್ಯಾಲೆನ್ಸ್ ಶೀಟಿನ ಒಂದು ಬಿಲ್ಡಿಂಗ್ ನ ವ್ಯಾಲ್ಯೂ 92,000 ಇದೆ. ಅದೇ ನಾವು ಈ ವರ್ಷಕ್ಕೆ ನೋಡಿದಾಗ ನಮಗೆ 1,20,500 ರೂಪಾಯಿ ಏನಾಗಿದೆ, ಅಷ್ಟು ವ್ಯಾಲ್ಯೂ ಆಗಿದೆ. ಅಂದ್ರೆ ಅದಕ್ಕೂ ಕಂಪೇರ್ ಮಾಡಿದಾಗ ಬಿಲ್ಡಿಂಗ್ ನ ವ್ಯಾಲ್ಯೂ ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಅರ್ಥ. ಸೊ ನೆಕ್ಸ್ಟ್, ಸೊ ಈಗ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ನಾನು ನಿಮಗೆ ಹೇಳಿದ್ದೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಸ್ಟ್ ಅಕೌಂಟ್ ನೋಡಿ, ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಸೊ ಫಸ್ಟ್ ನಾನು ಯಾವ್ದನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ, ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ಮಾಡೋಕ್ಕಿಂತ ಮುಂಚೆ ನೀವು ಏನ್ ಮಾಡಬೇಕು, ಫಸ್ಟು ಕಾಲಮ್ ಅನ್ನ ಹಾಕೋದನ್ನ ಕಲಿಬೇಕು. ಸೊ ಯು ಶುಡ್, ಅದು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಫಸ್ಟ್ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ, ವೆರಿ ಇಂಪಾರ್ಟೆಂಟ್ ಕೆಲಸ ಏನಪ್ಪಾ ಅಂದ್ರೆ ಕಾಲಮ್ ಹಾಕೋದು. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ಹಾಕಿ ಆದ್ಮೇಲೆ ಅಮೌಂಟ್ ಕೆಳಗಡೆ ರುಪೀಸ್ ಅನ್ನ ಮೆನ್ಷನ್ ಮಾಡಬೇಕು. ಆಫ್ಟರ್ ದಟ್ ಡೆಬಿಟ್ ಇಟ್ ಮೀನ್ಸ್ DR ಅಂಡ್ ಕ್ರೆಡಿಟ್ ಇಟ್ ಮೀನ್ಸ್ CR. ಸೊ ಯು ಹ್ಯಾವ್ ಟು ಮೆನ್ಷನ್ ದಿಸ್ ಇಸ್ ದ ಫಾರ್ಮೆಟ್ ಆಫ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಆಫ್ಟರ್ ದಟ್ ಡೆಬಿಟ್ ಸೈಡ್ ಅಲ್ಲಿ ಏನೆಲ್ಲ ಬರೀತೀವಿ, ಆಲ್ ಎಕ್ಸ್ಪೆನ್ಸಸ್ ವಿ ಹ್ಯಾವ್ ಟು ಮೆನ್ಷನ್ ಇನ್ ದ ಡೆಬಿಟ್ ಸೈಡ್ ಅಂಡ್ ಆಲ್ ಇನ್ಕಮ್ಸ್ ಆರ್ ಮೆನ್ಷನ್ ಇನ್ ದ ಕ್ರೆಡಿಟ್ ಸೈಡ್. ಆಲ್ ಎಕ್ಸ್ಪೆನ್ಸಸ್ ಅಂದ್ರೆ ನಮ್ಮ ಕಂಪನಿಯಿಂದ ಯಾವುದೆಲ್ಲ ಖರ್ಚಾಗಿದೆ. ಸೊ ನಿಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳುವಾಗಲೇ ಗೊತ್ತಾಗ್ತದೆ ಯಾವುದೆಲ್ಲ ದುಡ್ಡು ಖರ್ಚಾಗಿದೆ ಅಂತ ಹೇಳಿ. ಸೊ ಆಲ್ ಎಕ್ಸ್ಪೆನ್ಸಸ್ ಯು ಹ್ಯಾವ್ ಟು ಮೆನ್ಷನ್ ಇನ್ ದ ಡೆಬಿಟ್ ಅಂಡ್ ಆಲ್ ಇನ್ಕಮ್ಸ್ ಅಂದ್ರೆ ಯಾವುದೆಲ್ಲ ದುಡ್ಡು ನಮಗೆ ಬಂದಿದೆ ಮತ್ತೆ ಇರುವುದರಲ್ಲೇ ವ್ಯಾಲ್ಯೂ, ಯಾವ ಅಸೆಟ್ಟಿನ ವ್ಯಾಲ್ಯೂ ಜಾಸ್ತಿ ಆಗಿದೆ, ಮತ್ತೆ ಲಯಾಬಿಲಿಟಿ, ನಮ್ಮ ಸಾಲ ಕಮ್ಮಿ ಆದ್ರೂ ನಮ್ಗೊಂಥರ ಇನ್ಕಮ್ ಇದ್ದಂಗೆ ಅಲ್ವಾ. ಸೊ ಆ ಥರದ್ದೆಲ್ಲ ಏನಾಗಿದೆ ಅದನ್ನ ನೀವು ಕ್ರೆಡಿಟ್ ಅಲ್ಲಿ ಬರೀತೀರಾ. ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಬರ್ತಾ ಹೋಗ್ತದೆ. ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ ಅಲ್ಲಿ 1 by 1 ನೋಡ್ಕೊಂಡು ಬರೋಣ. ಆದ್ರೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಹೇಳುತ್ತೆ, ಹೊಸಬ ಏನು ಕಂಪನಿಗೆ ಬಂದಿದ್ದಾನೋ ಅವನು ಕ್ಯಾಪಿಟಲ್ ಮತ್ತೆ ಗುಡ್ವಿಲ್ ಅನ್ನ ತಂದಿದ್ದಾನೆ ಅಂತ. ಹಾಗಾದ್ರೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ನಲ್ಲಿ ಕ್ಯಾಪಿಟಲ್ ಮತ್ತೆ ಗುಡ್ವಿಲ್ ಅನ್ನ ತಗೋತೀವಾ? ನೋ, ವಿ ಶುಡ್ ನಾಟ್ ಟೇಕ್ ಇನ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ವಿ ಹ್ಯಾವ್ ಟು ಕನ್ಸಿಡರ್ ಇನ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೊಳ್ಳೋದ್ರಿಂದ ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಮೊದಲನೇ ಅಡ್ಜಸ್ಟ್ಮೆಂಟ್ ಬರಲ್ಲ. ಫೈನ್. ದ ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಡಿಪ್ರಿಷಿಯೇಟ್ ಮೆಷಿನರಿ ಬೈ 10% ಅಂತ ಇದೆ. ಸೊ ಮೆಷಿನರಿ ವ್ಯಾಲ್ಯೂ ಏನಾಗಿದೆ, ಡಿಪ್ರಿಷಿಯೇಟ್ ಆಗಿದೆ. ಡಿಪ್ರಿಷಿಯೇಟ್ ಅಂದ್ರೆ ಮೀನಿಂಗ್ ಏನು, ಕಮ್ಮಿ ಆಗಿದೆ, ಸೌದೋಗಿದೆ ಅಂತ ಹೇಳಿ ಕರಿತೀವಿ. ಸೊ ಮೆಷಿನರಿಯ ವ್ಯಾಲ್ಯೂ ಕಮ್ಮಿ ಆಗಿರೋದ್ರಿಂದ ನಮ್ಮ ಕಂಪನಿಗೆ ಏನದು, ಎಕ್ಸ್ಪೆನ್ಸಸ್, ರೈಟ್. ಆಲ್ ಎಕ್ಸ್ಪೆನ್ಸಸ್ ಯಾವ ಕಡೆ ಬರಿತೀವಿ ನಾವು, ಡೆಬಿಟ್ ಸೈಡ್ ನಲ್ಲಿ ಬರಿತೀವಿ. ಸೊ ಹಾಗಾಗಿ ಏನ್ ಮಾಡ್ತೀರಾ, ಸೊ ಟು ಮೆಷಿನರಿ ಅಕೌಂಟ್, ಟು ಮೆಷಿನರಿ ಅಕೌಂಟ್. ಎಷ್ಟಿದೆ ಮೆಷಿನರಿ? ಸೊ ಮೆಷಿನರಿ ಎಲ್ಲಿದೆ ಅಂತ ಅನ್ನೋದು ನಿಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗ್ತದೆ. ಸೊ ಮೆಷಿನರಿ ನಮ್ಮ ಹತ್ರ 15,000 ರೂಪಾಯಿ ಇದೆ. ಸೊ 15,000 ಇಂಟು ಎಷ್ಟು ಪರ್ಸೆಂಟ್ ಡಿಪ್ರಿಷಿಯೇಟ್ ಆಗಿದೆ ಅಂತ ಹೇಳಿದ್ದಾರೆ, ಇಟ್ ಈಸ್ 10% ಡಿಪ್ರಿಷಿಯೇಟ್ ಆಗಿದೆ ಅಂತ ಹೇಳಿದ್ದಾರೆ. ಸೊ 10 divided by 100
It is 1500. So 1500 machinery value ಏನಾಗಿದೆ ಡಿಕ್ರೀಸ್ ಆಗಿದೆ. It is an expenses to the company. ಈಗ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಓವರ್. ದ ಥರ್ಡ್ ಅಡ್ಜಸ್ಟ್ಮೆಂಟ್ ಇನ್ಕ್ರೀಸ್. ಏನು ಇನ್ಕ್ರೀಸ್ ಆಗಿರೋದು? ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಸೊ ಡೌಟ್ಫುಲ್ ಡೆಟ್ಸ್ ಅಂದರೆ ಬಂದರೂ ಬರ್ಬೋದು ಬರ್ದೇನೇನೂ ಇರಬಹುದು ಅಂತ ನಾವು ಏನು ಒಂದು ಸಾಲವನ್ನು ಇಟ್ಕೊಂಡಿರ್ತೀವೋ, ಅಂದರೆ ಸಾಲ ನಮಗೆ ಬೇರೆಯವರು ನಮಗೆ ಸಾಲವನ್ನು ಕೊಡಬೇಕಲ್ಲ, ನಾವು ಕಂಪನಿ ನಡೆಸ್ತಾ ಇದ್ದೀವಿ, ಯಾರು ಇವರು 3 ಜನ ಸೇರಿ ಕಂಪನಿ ನಡೆಸ್ತಾ ಇದ್ದೀವಿ, ಇದು ನಮ್ಮ ಕಂಪನಿ ಅಂತ ನಾವು ಟ್ರೀಟ್ ಮಾಡೋಣ, ಆಗ ನಮಗೆ ಲೆಕ್ಕ ಬೇಗ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಈ ನಮ್ಮ ಕಂಪನಿನಲ್ಲಿ ನಾವು ಏನು ಕಂಪನಿಯನ್ನು ನಡೆಸ್ತಾ ಇದ್ದೀವಿ, ಆ ಕಂಪನಿನಲ್ಲಿ ನಮಗೆ ಕೊಡಬೇಕಾಗಿರೋ ಬೇರೆಯವರು ನಮಗೆ ಸಾಲ ಕೊಡಬೇಕಲ್ಲ, ಅವರು ಯಾರೋ ಒಬ್ಬರು ಸಮ್ ವ್ಯಾಲ್ಯೂಸ್ ಆಫ್ ಡೆಟ್ಸ್ ಅನ್ನು, ಅಂದರೆ ನಮಗೆ ಒಂದು ಕೆಲವೊಂದು ಸಾಲವನ್ನು ನಮಗೆ ಕೊಡೋದೇ ಇಲ್ಲ ಅನ್ನೋ ಥರ ನಮಗೆ ಕನ್ಸಿಡರ್ ಆಗುತ್ತೆ. ಅಂದರೆ ಬಂದರೂ ಬರ್ಬೋದು ಬರ್ದೇನೇನೋ ಇರ್ಬೋದು ಅನ್ನೋ ಥರ. ಸೊ ಹಾಗಾಗಿ ದಾಟ್ ವ್ಯಾಲ್ಯೂ ಏನಿದೆ 4000 rupees ಇಸ್ ಎಕ್ಸ್ಪೆನ್ಸಸ್ ಟು ದ ಕಂಪನಿ. ಯಾಕಂದರೆ ನಮ್ಗೆ ಇನ್ನೂ ಸಾಲ ತೀರಿಲ್ಲ ಅಲ್ಲ ಅದು. ಸೊ ಹಾಗಾಗಿ ದಟ್ ಅಮೌಂಟ್ ಈಸ್ ಅ ಎಕ್ಸ್ಪೆನ್ಸಸ್ ಟು ದ ಕಂಪನಿ. ಸೊ ಕಂಪನಿಗೆ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಕನ್ಸಿಡರ್ ಇನ್ ದ ಡೆಬಿಟ್ ಸೈಡ್ ಆಫ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಟು PDD. ಸೊ PDD ಅಕೌಂಟ್. ಸೊ ಹೌ ಮಚ್? ಇಟ್ ಈಸ್ ಅನ್ 4,000 rupees. ಸೊ 4,000 ಅಲ್ಲಿ ಎಷ್ಟಿದೆಯೋ ಬೈ ಅಂತ ಕೊಟ್ಟಿದ್ರೆ ಅಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾವು ಕನ್ಸಿಡರ್ ಮಾಡಬೇಕು. ಇನ್ ಕೇಸ್ ಇಲ್ಲಿ ಏನಾದರೂ 2 ಅಂತ ಕೊಟ್ಟಿದ್ರೆ, ಸೊ 4,000 ಪ್ಲಸ್ ಇಲ್ಲಿ 2,000 ಇತ್ತಲ್ಲ, ಇದೆರಡನ್ನು ಟೋಟಲ್ ಮಾಡಿ ನೀವು ತಗೋತಾ ಇದ್ರಿ. ಸೊ ನೆಕ್ಸ್ಟ್ ಅನದರ್ ಥಿಂಗ್ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅನ್ನು ನೋಡಿ. ಬಿಲ್ಡಿಂಗ್ಸ್ ಆರ್ ವ್ಯಾಲ್ಯೂಡ್ ಅಟ್ rupees 1,20,500. ಸೊ ಯು ಹ್ಯಾವ್ ಟು ಕನ್ಸಿಡರ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ನೋಡ್ಕೊಳ್ಳಿ. ಸೊ ಕಂಪ್ಯಾರೇಟಿವ್ಲಿ ಬಿಲ್ಡಿಂಗ್ ಇಸ್ 92,000 ಹಿಯರ್, ಇಲ್ಲಿ 1,20,500 and so it is a increase ಆಗಿರೋದ್ರಿಂದ we have to consider in the credit side buildings. So buildings 1,20,500 minus 92,000 increase ಆಗಿದೆ ಅಲ್ಲ, ಎಷ್ಟು increase ಆಗಿದೆ? 28,500 increase ಆಗಿದೆ. ಇನ್ನೇನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? there is no any adjustment. ಸೊ ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಎಂಡ್ ಮಾಡೋಣ. ಸೊ ಎಂಡ್ ಮಾಡುವಾಗ ಏನು ಮಾಡಬೇಕು? ಎರಡೂ ಕಡೆ ಯಾವುದು ಜಾಸ್ತಿ ಇದೆ ಅಂತ ನೋಡಬೇಕು. ಸೊ ಕಂಪ್ಯಾರೇಟಿವ್ಲಿ ಕ್ರೆಡಿಟ್ ಜಾಸ್ತಿ ಇದೆ. ಸೊ ಯಾವ ಕಡೆ ಜಾಸ್ತಿ ಇದೆಯೋ ಅದನ್ನು ಎರಡೂ ಕಡೆ ಬರಿತೀರಾ. 28,500. ಸೊ ಕಡಿಮೆ ಇರುವುದು ಯಾವ್ದು ಇದೆಯೋ ಅದನ್ನು ನೀವೇನು ಮಾಡ್ತೀರಾ? ಮೈನಸ್ ಮಾಡ್ತೀರಾ. ಸೊ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಯಾರ್ಯಾರಿಗೆ ಹಂಚಬೇಕು? ಹಳೆಯ ಪಾರ್ಟ್ನರ್ಸ್ಗೆ ಹಂಚಬೇಕು ಅಂತ ಹೇಳಿದೀನಿ. ಹೊಸಬಂಗೆ ನಾವು ಕೊಡೋ ಹಾಗಿಲ್ಲ. ಸುರೇಶ್, ಶಂಕರ್. ಸೊ ಇಬ್ರಿಗೂ 1:1 ರೇಷಿಯೋ ಇದೆ. ಆ ರೇಷಿಯೋ ಎಲ್ಲಿ ಕೊಟ್ಟಿದ್ದಾರೆ? ಟಾಪ್ ಆಫ್ ದ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ ನೋಡಿ, ಇಲ್ಲಿದೆ 1:1 ರೇಷಿಯೋ ಪ್ರಕಾರ ಬರುವ ಬ್ಯಾಲೆನ್ಸ್ ಅನ್ನ ಹಂಚಬೇಕು. ನೀವು ಮೈನಸ್ ಮಾಡಿದಾಗ ನಿಮಗೆ ಬರುವಂತಹ ಬ್ಯಾಲೆನ್ಸ್ 23,000. ಆ 23,000 ಅನ್ನ 23,000 into 1 divided by 2, 23,000 into 1 divided by 2. It is an 11,500. ಸೊ ನೋಡಿ, ಇದು ಯಾವಾಗಲೂ ಇದು ಒಳಗಡೆನೆ ಇರಬೇಕು. ಸೊ ನಾವು so that is 28,500. ನಮಗೆ ಸಿಕ್ಕಿದ್ದು 23,000. ಆ 23,000 ಬ್ಯಾಲೆನ್ಸ್ ಅನ್ನ ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡ್ತೀರಾ. ದಟ್ ಈಸ್ 11,500. ಇದನ್ನ ಎಲ್ಲಿ ತಗೋತೀರಾ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಸೈಡ್ ನಲ್ಲಿ ನಮಗೆ ಬಂದಿರೋ ಪ್ರಾಫಿಟ್ ಅನ್ನ ನಾವು ಹಂಚ್ಕೋತೀವಿ. ಯಾರಿಗೆ? ನಮ್ಮ ಪಾರ್ಟ್ನರ್ಸ್ ಏನಿದಾರೋ ಅವರಿಗೆ ಬಂದಿರುವಂತಹ ಪ್ರಾಫಿಟ್ ಅನ್ನ ಶೇರ್ ಮಾಡ್ತೀವಿ. ಇದೇ ರೀತಿ ಇಬ್ರಿಗೂ ಸುರೇಶ್ಗೆ 11,500, ಶಂಕರ್ಗೆ 11,500 rupees ಅನ್ನ ಹಂಚ್ತೀವಿ. ಸೊ ಹಾಗಾದ್ರೆ ನೆಕ್ಸ್ಟ್ ಯಾವ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು? ದಟ್ ಈಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಹಾಗಾಗಿ ಈಗ ನಿಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೇಗೆ ಮಾಡೋದು ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಹೇಗೆ ಮಾಡೋದು ಅಂತ ನೋಡಿದ್ರಿ. ನಾವು ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಹೌ ಟು ಡೂ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ನೋಡಿ, ಮೊದಲನೇದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಹೇಳಿದ್ರು. ಸೊ ಯು ಪ್ರಿಪೇರ್ಡ್. ನೆಕ್ಸ್ಟ್
ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ದ ಫಾರ್ಮೆಟ್ ಫಾರ್ ಪ್ರಿಪೇರಿಂಗ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪರ್ಟಿಕ್ಯುಲರ್ಸ್, you have to put the column for 3 partners. 3 partners are here, that is Suresh, Shankar and Jagdish. So after that, particulars Suresh, Shankar, Jagdish. So 3 ಜನ ಪಾರ್ಟ್ನರ್ಸ್, 3 ಜನ ಪಾರ್ಟ್ನರ್ಸ್ಗೂ ಕೂಡ ನಾವು ಕಾಲಮ್ ಅನ್ನು ಹಾಕಬೇಕಾಗ್ತದೆ. And debit, credit, you have to write that. So this is the format. Don't miss to write the format correctly. ಯಾಕಂದರೆ ಫಾರ್ಮೆಟನ್ನು ನೀಟಾಗಿ ಬರೆದ್ರೆ ನಿಮಗೆ ಪೂರ್ತಿ ಆನ್ಸರ್ ಕರೆಕ್ಟ್ ಮಾಡಿದ್ರೂ ಕೂಡ ಫಾರ್ಮೆಟ್ ಕರೆಕ್ಟ್ ಇಲ್ಲ ಅಂದರೆ ಮಾರ್ಕ್ಸ್ ಕಳ್ಕೊತೀರಾ. ಸೊ ಹಾಗಾಗಿ ಫಾರ್ಮೆಟ್ ಕರೆಕ್ಟಾಗಿದ್ದು ಆನ್ಸರು ಕೂಡ ಕರೆಕ್ಟ್ ಇದ್ದರೆ ಯು ವಿಲ್ ಗೆಟ್ ಔಟ್ ಆಫ್ ಔಟ್, ಅಂದರೆ 12ಗೆ 12 ಮಾರ್ಕ್ಸನ್ನು ನೀವು ಪಡ್ಕೊತೀರಾ. ಸೊ ನಾವು ಈಗ ಡೆಬಿಟಲ್ಲಿ ಏನೇನು ಬರುತ್ತೆ, ಕ್ರೆಡಿಟಲ್ಲಿ ಏನೇನು ಬರುತ್ತೆ, ಲೆಟ್ಸ್ ಸಿ. ನಾನು ಆಗಲೇ ಹೇಳಿದ್ದೆ, ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ ನಿಮಗೆ, ಅಂದರೆ ಲಾಸ್ಟ್ ನಾನು ಪ್ರಾಬ್ಲಮನ್ನು ಮಾಡುವಾಗ ಹೇಳಿದ್ದೆ. ಫಸ್ಟ್ ನಾವೇನನ್ನು ತೊಗೋಬೇಕು, ನಾವೀಗ ಕ್ರೆಡಿಟ್ ಸೈಡ್ನಲ್ಲಿ ತೊಗೋಬೇಕು. ಕ್ರೆಡಿಟ್ ಸೈಡ್ನಲ್ಲಿ ಹಳಬ್ರು 2 ಪಾರ್ಟ್ನರ್ಸ್ ಇದ್ದಾರಲ್ಲ, ಅವರ ಕ್ಯಾಪಿಟಲನ್ನು ಫಸ್ಟು ತೊಗೊಳ್ಳೋಣ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಅವರ ಕ್ಯಾಪಿಟಲನ್ನು ನಾವು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಶೋ ಮಾಡ್ಕೋಬೇಕು. ಎಲ್ಲಿರುತ್ತೆ ಅವರ ಕ್ಯಾಪಿಟಲ್ ನೋಡಿ, ಬ್ಯಾಲೆನ್ಸ್ ಶೀಟಿನ ಲಯಾಬಿಲಿಟಿ ಸೈಡ್ನಲ್ಲಿ ಅವರ ಕ್ಯಾಪಿಟಲ್ನ ಕೊಟ್ಟಿರ್ತಾರೆ. ಸುರೇಶ್ ಕ್ಯಾಪಿಟಲ್ ಈಸ್ 60,000, ಶಂಕರ್ ಕ್ಯಾಪಿಟಲ್ ಈಸ್ 40,000, ಟೋಟಲ್ 1 lakh. ಸೊ ಯು ಹ್ಯಾವ್ ಟು ರೈಟ್ ಇನ್ ಅ ಕ್ರೆಡಿಟ್ ಸೈಡ್ ಫಾರ್ ಬೋತ್. ಸುರೇಶ್ ಕ್ಯಾಪಿಟಲ್ ಎಷ್ಟಿದೆ, 60,000, ಶಂಕರ್ ಕ್ಯಾಪಿಟಲ್ ಎಷ್ಟಿದೆ, 40,000. ಸೊ ಜಗದೀಶ್ ಕ್ಯಾಪಿಟಲ್ನ ಬರೆಯೋ ಹಾಗಿಲ್ಲ, ಅದನ್ನು ಸಪ್ರೇಟಾಗಿ ನಾವು ತೋರಿಸ್ಬೇಕು. ಆ್ಯಂಡ್ ನೆಕ್ಸ್ಟ್ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬ್ಯಾಲೆನ್ಸನ್ನು ನೀವು ತಗೋಬೇಕು. ದಟ್ ಈಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ 11,500, 11,500 ಇಬ್ಬರಿಗೂ ನಾವು ಹಂಚಬೇಕಾಗಿರುವಂಥದ್ದು. ಸೊ 11,500, 11,500 ಆಗುತ್ತೆ. ಅಂದರೆ 23,000 ಇತ್ತಲ್ಲ, ಅದನ್ನು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಇಬ್ಬರಿಗೂ ಹಂಚಿದ್ವಲ್ಲ, ಸೊ ಆ ಅಮೌಂಟನ್ನು ತೊಗೊಂಡಿದ್ದೀರಾ. ಫಸ್ಟು ಏನು ತೊಗೊಂಡಿದ್ದೀರಾ, ಫಸ್ಟ್ ಯು ಟುಕ್ ದ ಕ್ಯಾಪಿಟಲ್, ಆಫ್ಟರ್ ಯು ಟುಕ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ದ ನೆಕ್ಸ್ಟ್ ಬೈ ರಿಸರ್ವ್ ಇದೆಯಾ ನೋಡ್ರಪ್ಪ ಬ್ಯಾಲೆನ್ಸ್ ಶೀಟ್ನಲ್ಲಿ. ಎಸ್, ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ ನೋಡಿ, ಇಲ್ಲಿ ರಿಸರ್ವ್ ಇದೆ. ರಿಸರ್ವ್ ಫಂಡ್ ಇಟ್ ಈಸ್ 15,000. ಎಷ್ಟಿದೆ ರಿಸರ್ವ್, 15,000 ಇದೆ. ದಟ್ ಈಸ್ ರಿಸರ್ವ್ ಫಂಡ್. ಇದನ್ನ ಅವರ ರೇಷಿಯೋ ಏನಿದೆ 1:1. ಈ ರೇಷಿಯೋ ಪ್ರಕಾರ ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಇನ್ ಅ ಕ್ರೆಡಿಟ್ ಸೈಡ್ ಆಫ್ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ರಿಸರ್ವ್ ಫಂಡ್ ಹೌ ಮಚ್, ಎಷ್ಟಿದೆ ಅಲ್ಲಿ, 15,000 ಇದೆ. ಈ 15,000ವನ್ನು ಸೊ ಯಾವ ರೇಷಿಯೋ ಪ್ರಕಾರ, 1:1 ರೇಷಿಯೋ ಪ್ರಕಾರ ಹಂಚಬೇಕು. ಸೊ 15,000 in 1:1 ರೇಷಿಯೋ ಪ್ರಕಾರ ಹಂಚಿದ್ರೆ ನಿಮಗೆ 7,500 ಬರುತ್ತೆ. ಯೂನಿಕ್ ಕೊಡೋ ಹಾಗಿಲ್ಲ, ಹೊಸಬ ಪಾರ್ಟ್ನರ್ಗೆ ಕೊಡೋ ಹಾಗಿಲ್ಲ. ಸೊ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಟು ದ ಓಲ್ಡ್ ಪಾರ್ಟ್ನರ್ಸ್ ಓನ್ಲಿ. ರಿಸರ್ವ್ ಫಂಡ್ ಆಯಿತು. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆಯಾ ನೋಡಿ, ಯಾವ ಕಡೆ ಇದೆ ನೋಡಿ. ಸೊ ಯಾವ ಕಡೆ ಇದೆ, ಲಯಾಬಿಲಿಟಿ ಸೈಡ್ ಇದೆ. ಸೊ ಅಸೆಟ್ ಸೈಡ್ ಏನಾದರೂ ಇದ್ದಿದ್ದೀರ, ಲಯಬಿಲಿಟಿ ಸೈಡ್ ಇರೋದ್ರಿಂದ ಸೊ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಟು ದ ಕ್ರೆಡಿಟ್ ಸೈಡ್. ಅಸೆಟ್ ಸೈಡ್ ಇದ್ದಿದ್ರೆ ಡೆಬಿಟ್ ಸೈಡ್ ಬರೀತಾ ಇದ್ವಿ. ಸೊ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಎಷ್ಟಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡಿ, 30,000 ಇದೆ. ಆ 30,000ನೂ ಕೂಡ ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಇನ್ ದ 1:1 ರೇಷಿಯೋ. ಸೊ 30,000 ಇಂಟು 1/2, 30,000 ಇಂಟು 1/2 ಎಷ್ಟು ಬರುತ್ತೆ, 15,000 ಬರುತ್ತೆ ಇಬ್ಬರಿಗೂ. 15,000 ಯೂನಿಕ್ ಕೊಡೋ ಹಾಗಿಲ್ಲ, ಹಸ್ಬೆಂಡ್ಗೆ ಕೊಡೋ ಹಾಗಿಲ್ಲ. ಸೊ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಲೈಕ್ ದಟ್. ನೆಕ್ಸ್ಟ್ ಇನ್ನು ಬ್ಯಾಲೆನ್ಸ್ ಶೀಟಲ್ಲಿ ಅವರಿಗೆ ಕೊಡುವಂಥದ್ದು ಇನ್ಯಾವುದೂ ಇಲ್ಲ. ಹಾಗಾದರೆ ಅಡ್ಜಸ್ಟ್ಮೆಂಟಲ್ಲಿ ನಾವು ಯಾವುದನ್ನು ತಗೋಬೇಕು, ಹೊಸಬ ತಂದಿರುವ ಕ್ಯಾಪಿಟಲ್ ಮತ್ತು ಗುಡ್ ವಿಲ್. ಹೊಸಬ ತಂದಿರುವಂತಹ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇದೆಯಾ, ಕ್ಯಾಶ್ ಅಟ್ ಬ್ಯಾಂಕ್ ಇದೆಯಾ ನೋಡ್ಕೊಳ್ಳಿ. ಕ್ಯಾಶ್ ಅಟ್ ಬ್ಯಾಂಕ್ ಇದೆ. ಸೊ ಹಾಗಾದರೆ ಅವನು ತಂದಿರುವಂತಹ ಕ್ಯಾಪಿಟಲ್ ಬ್ಯಾಂಕಿಂದ ಆಗಿರುತ್ತೆ. ಸೊ ಬೈ ಬ್ಯಾಂಕ್ ಅಕೌಂಟ್, ಅವನು ತಂದಿರೋ ಕ್ಯಾಪಿಟಲ್ನ ಅವನಿಗೆ ಹಂಚಿ ಎಷ್ಟು ತಂದಿದ್ದಾನೆ, 50,000.
ಆಯ್ತಾ. ನೆಕ್ಸ್ಟ್ ಅವ್ನು ತಂದಿರೋ ಕ್ಯಾಪಿಟಲ್ ತಗೊಂಡಾಯ್ತು. ನೆಕ್ಸ್ಟ್ ಅವ್ನು ತಂದಿರುವಂತಹ ಗುಡ್ ವಿಲ್ ಅನ್ನ, ಹೊಸಬ ತಂದಿರೋ ಗುಡ್ ವಿಲ್ ಅನ್ನ ಹಳಬ್ರಿಗೆ ಹಂಚಬೇಕು. ಸೊ ಗುಡ್ ವಿಲ್ ಎಷ್ಟು ತಂದಿದ್ದಾನೆ? ಗುಡ್ ವಿಲ್ ಎಷ್ಟಿದೆ ಲೆಕ್ಕದಲ್ಲೇ ಇದೆ? 25,000 ಇದೆ. 25,000 in 1:1 ರೇಷಿಯೋ. ಸೊ ಆ 25,000 ಅನ್ನು 1:1 ರೇಷಿಯೋ ಪ್ರಕಾರ ಹಂಚಾದಾಗ 12,500 12,500. ಇನ್ನೇನಾದ್ರು ಉಳ್ಕೊಂಡಿದೆಯಾ ಹಂಚುವಂಥದ್ದು? ಯು ಹ್ಯಾವ್ ಟು ಅಬ್ಸರ್ವ್, ಇಲ್ಲೇನು ಉಳ್ಕೊಂಡಿಲ್ಲ. ಸೊ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತಗೋಬೇಕಾಗಿರುವಂಥ ಐಟಮ್ಸ್ ಯಾವ್ದ್ಯಾವುದು ಅಂತ ಹೇಳ್ತೀನಿ. ಫಸ್ಟ್ ನೀವು ತಗೋಬೇಕಾಗಿರೋದು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಅದನ್ನು ಏನಂತ ಶೋ ಮಾಡ್ತೀರಾ? ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಿ ಶೋ ಮಾಡ್ತೀರಾ. ಆಫ್ಟರ್ ದ್ಯಾಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ನಾವು ಮೊದಲು ಪ್ರಿಪೇರ್ ಮಾಡಿದ್ವಿ ನೋಡಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ಅದರಲ್ಲಿ ಬರುವಂತಹ ಬ್ಯಾಲೆನ್ಸ್ ನಮಗೆ ಪ್ರಾಫಿಟ್ ಬಂತು, ಪ್ರಾಫಿಟನ್ನು ಹಂಚಿದ್ದೀರಾ. ಆಫ್ಟರ್ ದ್ಯಾಟ್ ರಿಸರ್ವ್ ಫಂಡ್ ಏನಾದರೂ ಲೆಕ್ಕದಲ್ಲಿ ಇದೆಯಾ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆಯಾ? ಇವೆರಡು ಎಲ್ಲಿರುತ್ತೆ? ಬ್ಯಾಲೆನ್ಸ್ ಶೀಟ್ನಲ್ಲಿ ಇರುತ್ತೆ. ಸೊ ಬ್ಯಾಲೆನ್ಸ್ ಶೀಟಿನ ಲಯಾಬಿಲಿಟಿ ಸೈಡ್ನಲ್ಲಿ ರಿಸರ್ವ್ ಫಂಡ್ ಇರುತ್ತೆ, ಅಥವಾ ಜನರಲ್ ರಿಸರ್ವ್ ಅಂತ ಇನ್ನೊಂದು ಹೆಸರಲ್ಲಿ ಕೊಟ್ಟಿರ್ತಾರೆ. ಸೊ ಇದಿದೆಯಾ ಅಂತ ನೀವು ನೋಡ್ಕೊಬೇಕು. ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಅಸೆಟ್ ಸೈಡು ಕೊಡ್ತಾರೆ, ಕೆಲವೊಂದ್ಸಲ ಲಯಬಿಲಿಟಿ ಸೈಡು ಕೊಡ್ತಾರೆ. ಈ ಪ್ರಾಬ್ಲಮಲ್ಲಿ ಲಯಬಿಲಿಟಿ ಸೈಡ್ ಕೊಟ್ಟಿದ್ದಾರೆ. ದಟ್ಸ್ ವೈ ಐ ಹ್ಯಾವ್ ಕನ್ಸಿಡರ್ಡ್ ಇನ್ ದ ಕ್ರೆಡಿಟ್ ಸೈಡ್ ಆಫ್ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇನ್ ಕೇಸ್ ಏನಾದರೂ ಅಸೆಟ್ ಸೈಡ್ ಕೊಟ್ಟಿದ್ರೆ ನಾವು ಡೆಬಿಟ್ ಸೈಡ್ ಕನ್ಸಿಡರ್ ಮಾಡಬೇಕಾಗಿರ್ತಿತ್ತು. ಸೊ ಅದಾದಮೇಲೆ ಅವೆಲ್ಲ ಆದಮೇಲೆ ಅಷ್ಟು ಐಟಮ್ಸ್ ಆದಮೇಲೆ ಅಡ್ಜಸ್ಟ್ಮೆಂಟಲ್ಲಿ ಹೊಸಬ ತಂದಿರುವಂತಹ ಕ್ಯಾಪಿಟಲ್, ಆ ಕ್ಯಾಪಿಟಲನ್ನು ಅವನಿಗೇನೆ, ಯಾರು ಜಗದೀಶ್ ತಂದ್ರಲ್ಲ ಆ ಜಗದೀಶ್ ಹೆಸರಿಗೇನೆ ಕ್ಯಾಪಿಟಲ್ನ ಕೊಡ್ತೀವಿ. ಆದರೆ ಅವನು ತಂದಿರೋ ಗುಡ್ ವಿಲ್ನ ಯಾರು ಕೊಡ್ತೀವಿ? ಹಳಬ್ರಿಗೆ ಹಂಚ್ತೀವಿ. ಸೊ ಹಾಗಾಗಿ ನೋಡಿ, ಅವ್ನು ತಂದಿರೋ ಕ್ಯಾಪಿಟಲ್ ಬ್ಯಾಂಕ್ ಅಂತ ಬರ್ಕೊಂಡಿದ್ದೀನಿ. ನನಗೆ ಲಾಸ್ಟ್ ಪ್ರಾಬ್ಲಮಲ್ಲಿ ಕ್ಯಾಶ್ ಅಂತ ಬರ್ದಿದೆ. ನಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಇದೆಯಾ ಅಥವಾ ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಇದೆಯಾ? ಯು ಹ್ಯಾವ್ ಟು ಅಬ್ಸರ್ವ್. ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಇತ್ತು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಶೋ ಇನ್ ಅ ಬ್ಯಾಂಕ್, ಆರ್ ಕ್ಯಾಶ್ ಅಂತ ಇದ್ರೆ ಕ್ಯಾಶ್ ಅಂತ ನೀವು ಶೋ ಮಾಡ್ಕೋಬಹುದು. ಆಫ್ಟರ್ ದಟ್ ಗುಡ್ ವಿಲ್ ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಟು ದ ಓಲ್ಡ್ ಪಾರ್ಟ್ನರ್ಸ್. ಅವನು ತಂದಿರುವ 25,000 ಗುಡ್ ವಿಲ್ ಅನ್ನ ನೀವು ಹಳೆ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತದೆ. ಸೊ ಅದೇ ರೀತಿ 12,500 ಬಂತು. ಹಾಗಾದರೆ ಡೆಬಿಟ್ ಸೈಡಲ್ಲಿ ಬರೆಯುವಂಥ ಐಟಮ್ ಯಾವುದೂ ಇಲ್ವಾ? ಯಾವುದೂ ಇಲ್ಲ. ನೀವು ಇವಾಗ ಮಾಡಬೇಕಾಗಿರೋ ಕೆಲಸ, ಸೊ ಮೂರೂ ಜನರ ಅಮೌಂಟನ್ನು ಅಂದರೆ ವ್ಯಾಲ್ಯೂಸನ್ನು ಟೋಟಲ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಸೊ ಮೂರು ಜನರು ಟೋಟಲ್ ಮಾಡಿದಾಗ 1,06,500 ಯಾರ್ದು? ದಟ್ ಈಸ್ ಸುರೇಶ್ದು. 86,500 ಶಂಕರ್ದು. ಇನ್ನು 50,000 ಜಗದೀಶ್ದಾಗುತ್ತೆ. ಓಕೆ, ಸೊ ಇಲ್ಲೇನು ಇಲ್ಲದೆ ಇರೋದ್ರಿಂದ ಡೆಬಿಟ್ ಸೈಡ್ನಲ್ಲಿ ಯಾವ ವ್ಯಾಲ್ಯೂಸು ಇಲ್ಲದೆ ಇರೋದ್ರಿಂದ ಕ್ಯಾನ್ ರೈಟ್ ಹಿಯರ್ 1,06,500, 86,500 and 50,000. ಸೊ ಏನು ಇಲ್ಲ ಅಂದರೆ ನೀವೇ ಬ್ಯಾಲೆನ್ಸನ್ನು ಬರೆದ್ಬಿಡಿ. ಬ್ಯಾಲೆನ್ಸ್ ಕ್ಯಾರಿ ಡೌನ್ 1,06,500, 86,500, 50,000. Okay, so this is the method of calculation of the partners capital account. ಹಾಗಾದರೆ ಇನ್ನೊಂದು ಅಕೌಂಟ್ ಉಳ್ಕೊಂಡಿದೆ, ದಟ್ ಈಸ್ ಇನ್ನೊಂದು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿದ್ರೆ ಈ ಲೆಕ್ಕ ಎಂಡ್ ಆಗುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೇಗೆ ಮಾಡೋದು ಅಂತ ನೋಡಿದ್ರಿ, ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೇಗೆ ಮಾಡೋದು ಅಂತ ನೋಡಿದ್ರಿ. ಹಾಗಾದರೆ ಹೌ ಟು ಡೂ ದ ಬ್ಯಾಲೆನ್ಸ್ ಶೀಟ್ ನೋಡೋಣ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೇಗೆ ಮಾಡೋದು ಅಂತ ನೋಡಿದ್ರಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೇಗೆ ಮಾಡೋದು ಅಂತ ನೋಡಿದ್ರಿ. ಸೊ ನಾವ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟಿಗೆ ನೀವು ಹಾಕಬೇಕಾಗಿರೋ ಕಾಲಮ್ ನಾನು ಬರ್ದಿದ್ದೀನಿ ನೋಡಿ, ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಅಮೌಂಟ್ ಕೆಳಗಡೆ ರುಪೀಸನ್ನು ಹಾಕೋದನ್ನ ಮರಿಬಾರ್ದು. ಮತ್ತು ಬ್ಯಾಲೆನ್ಸ್ ಶೀಟ್ ಹೆಡ್ಡಿಂಗನ್ನು ಯು ಹ್ಯಾವ್ ಟು ಮೆನ್ಷನ್. ಸೊ ಈಗ ನೀವು ಇಲ್ಲಿ ನನ್ನ ಲಾಸ್ಟ್ ಪ್ರಾಬ್ಲಮನ್ನು ಮಾಡುವಾಗ ಹೇಳಿದೆ ಹೇಗೆ ಬ್ಯಾಲೆನ್ಸ್ ಶೀಟನ್ನು ಮಾಡೋದು. ಏನಿಲ್ಲ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಏನಿದೆ, ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ಏನಿದೆ, ಅದರ ಬೇಸ್ ಪ್ರಕಾರ ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ವೇರಿಯೇಷನ್ ಆಗಿದೆಯಾ ಅದನ್ನು ನೋಡ್ಕೊಂಡು ಮಾಡ್ಕೊತಾ ಹೋಗೋದಷ್ಟೇ. ವೆರಿ ಸಿಂಪಲ್. ಸೊ ಲಯಬಿಲಿಟೀಸ್ ಫಸ್ಟ್ ಮಾಡಿಬಿಡೋಣ. ಸೊ ಫಸ್ಟ್ ಕ್ರೆಡಿಟರ್ಸ್ ಇದೆ. ಸೊ ಕ್ರೆಡಿಟರ್ಸ್ಗೆ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಹೇಳಿದನಾ, ಏನಾದರೂ ಎಫೆಕ್ಟ್ ಆಗಿದೆಯಾ? ನೋ ಎಫೆಕ್ಟ್. ಯಾವುದೇ ಎಫೆಕ್ಟ್ ಆಗಿಲ್ಲ ಅಂತ ಅಂದಮೇಲೆ ಡೈರೆಕ್ಟ್ಲಿ ವಿ ಕ್ಯಾನ್ ಟೇಕ್ ದ creditors. So creditors, how much? That is 40,000. 40,000 ಮುಗಿತಿಲ್ಲಿಗೆ. ನೆಕ್ಸ್ಟ್ ಇನ್ಯಾವುದಿದೆ ಕ್ರೆಡಿಟರ್ಸ್ ಆದಮೇಲೆ? ನೆಕ್ಸ್ಟು ಬಿಲ್ಸ್
ಪೇಯಬಲ್ ಇದೆ. ಬಿಲ್ಸ್ ಪೇಯಬಲ್ಗೆ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಎಫೆಕ್ಟ್ ಆಗಿದೆಯಾ? ಏನೂ ಆಗಿಲ್ಲ. ಸೊ ಬಿಲ್ಸ್ ಪೇಯಬಲ್, what is the value of the bills payable is 45,000. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಆಯಿತು. ನೆಕ್ಸ್ಟ್ ಏನಿದೆ ನೋಡಿ, ರಿಸರ್ವ್ ಫಂಡ್. ಬ್ಯಾಲೆನ್ಸ್ ಶೀಟಲ್ಲಿ ನಾವು ರಿಸರ್ವ್ ಫಂಡ್ ತಗೋಬೇಕಾ? ನೋ. ಯಾಕೆ ತಗೋಬಾರ್ದು ಅಂತ ಹೇಳಿದ್ರೆ, ಇದನ್ನ ಆಲ್ರೆಡಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಹಂಚಿರೋದ್ರಿಂದ ರಿಸರ್ವ್ ಫಂಡ್ ಅನ್ನ ಕ್ಯಾಪಿಟಲ್ ಒಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಪುನಃ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ಯಾಪಿಟಲ್ನ ತಗೋಬೇಕು. ಹಾಗಾದ್ರೆ ಇಲ್ಲಿರೋ ವ್ಯಾಲ್ಯೂ ತಗೋಬೇಕಾ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯಾಪಿಟಲ್. ಸೊ ಯಾರ್ಯಾರು? ಸುರೇಶ್, ಶಂಕರ್ and ಜಗದೀಶ್. ಸುರೇಶ್, ಶಂಕರ್ ಅಂಡ್ ಜಗದೀಶ್ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಆದ್ರೆ ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸುರೇಶ್ ಮತ್ತೆ ಶಂಕರ್ ಇಬ್ಬರೇ ಇದ್ದಾರೆ. ಹಾಗಂತ ಹೇಳಿ ಈ ಕ್ಯಾಪಿಟಲ್ನ ಇಲ್ಲಿ ತಗೋಬಾರ್ದು. ಎಲ್ಲಿ ಮಾಡಿರೋದನ್ನ ತಗೋಬೇಕು? ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬಂದಿರುವ ಬ್ಯಾಲೆನ್ಸ್ ಏನಿದೆ ಆ ಬ್ಯಾಲೆನ್ಸ್ ಅನ್ನ ಕ್ಯಾಪಿಟಲ್ ಆಗಿ ನಾವು ಟ್ರೀಟ್ ಮಾಡಬೇಕು. ಹಾಗಾದ್ರೆ ಸುರೇಶ್ದು 1,06,500 ಅಂಡ್ ಶಂಕರ್ದು 86,500, ಜಗದೀಶ್ದು 50,000. ಬೇಕಾದ್ರೆ ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಅಬ್ಸರ್ವ್ ಮಾಡಿ, ಅಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನು ಬರ್ಕೊಂಡಿರ್ತೀವೋ ವ್ಯಾಲ್ಯೂ, ಆ ವ್ಯಾಲ್ಯೂವನ್ನು ನಾವಿಲ್ಲಿ ತಂದು ಬರಿಬೇಕು. ಫೈನ್. ಹಾಗಾದ್ಮೇಲೆ ನೆಕ್ಸ್ಟು ಲಯಾಬಿಲಿಟಿನಲ್ಲಿ ಇನ್ನೇನು ಉಳ್ಕೊಂಡಿದೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ. ಇದನ್ನು ತಗೋಬೇಕಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟಲ್ಲಿ? ನೋ. ಯಾಕೆ ತಗೊಳ್ಳೋಂಗಿಲ್ಲ? ಇದನ್ನ ಆಲ್ರೆಡಿ ಎಲ್ಲಿ ತಗೊಂಡಿದ್ದೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತಗೊಂಡಿದ್ದೀವಿ. ಹಾಗಾಗಿ ನಾವು ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ಳುವಂಥ ಅವಶ್ಯಕತೆ ಬೇಡ. ಆಮೇಲೆ ಇನ್ನೇನನ್ನ ಕನ್ಸಿಡರ್ ಮಾಡಬೇಕು? ನೀವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಮಾಡಿರ್ತೀರ. ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ನಲ್ಲಿ ಯಾವುದಾದ್ರೂ ಔಟ್ಸ್ಟ್ಯಾಂಡಿಂಗ್ ಇದೆಯಾ ನೋಡಿ, ಲೆಕ್ಕದಲ್ಲಿ ಇದೆಯಾ? ಯಾವುದೂ ಇಲ್ಲ. ಹಾಗಾದರೆ ಇಲ್ಲಿ ತಗೊಳ್ಳೋ ಹಾಗಿಲ್ಲ, ಅದೇನು ಬರಲ್ಲ. ನೆಕ್ಸ್ಟು ಕ್ರೆಡಿಟ್ ಸೈಡ್ನಲ್ಲಿ ಯಾವುದಾದ್ರೂ ಅಡ್ವಾನ್ಸ್ ಇದೆಯಾ ನೋಡಿ. ಎಕ್ಸ್ಪೆನ್ಸಸ್, ಇನ್ಕಮ್ ಯಾವುದಾದ್ರೂ ಅಡ್ವಾನ್ಸ್ ಆಗಿ ಇಸ್ಕೊಂಡ್ಬಿಟ್ಟಿದೀವ ನಾವು ಅಂತ. ಯಾವುದೇ ಇನ್ಕಮ್ನ ನಾವು ಅಡ್ವಾನ್ಸ್ ಆಗಿ ಇಸ್ಕೊಂಡ್ರೆ, ಮೊದಲನೇ ನಾವು ರಿಸೀವ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಡ್ವಾನ್ಸ್ನ ನಾವು ಲಯಬಲ್ ಆಗಿರ್ತೀವಿ. ಹಾಗಾಗಿ ಅದು ನಮಗೆ ಲಯಬಿಲಿಟಿ ಸೈಡ್ ಬರುತ್ತೆ. ಸೊ ಇನ್ಕಮ್ ಯಾವುದು ಅಡ್ವಾನ್ಸ್ ಇಲ್ಲ ಮತ್ತು ಯಾವುದೇ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿದ್ರೆ, ಸೊ ಇಲ್ಲಿಗೆ ಲಯಬಿಲಿಟೀಸ್ ಓವರ್ ಆಗುತ್ತೆ. ನೆಕ್ಸ್ಟ್ ವಿ ವಿಲ್ ಡೂ ದ ಅಸೆಟ್ಸ್. ಫಸ್ಟ್ ಥಿಂಗ್, ಕ್ಯಾಶ್ ಅಟ್ ಬ್ಯಾಂಕ್. ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆಯಪ್ಪ? ಕ್ಯಾಶ್ ಅಟ್ ಬ್ಯಾಂಕು ನಮ್ಮ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ? 30,000 ಇದೆ. 30,000. ಇದ್ರ ಜೊತೆಗೆ ಇನ್ನು 2 ವ್ಯಾಲ್ಯೂವನ್ನು ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೆ. ಸೊ 30,000 ಜೊತೆಗೆ ಜಗದೀಶ್ ತಂದಿದ್ದಾನಲ್ಲ ಹೊಸ ಕ್ಯಾಪಿಟಲ್, ಆ ದುಡ್ಡನ್ನು ತಗೋಬೇಕು. ಎಷ್ಟು ತಂದಿದ್ದಾನೆ ಜಗದೀಶು? 50,000 ರೂಪಾಯಿ ಕ್ಯಾಪಿಟಲ್ ಅನ್ನು ತಗೊಂಡು ಬಂದಿದ್ದಾನೆ. ಇದ್ರ ಜೊತೆಗೆ ಇನ್ನೇನು ತಗೊಂಡು ಬಂದಿದ್ದಾನೆ? ಗುಡ್ ವಿಲ್ ಅನ್ನ ಎತ್ಕೊಂಡು ಬಂದಿದ್ದಾನೆ. ಸೊ ಪ್ಲಸ್ ಗುಡ್ ವಿಲ್ 25,000 ಗುಡ್ ವಿಲ್ ಅನ್ನ ತಗೊಂಡು ಬಂದಿದ್ದಾನೆ. ಇದರ ಜೊತೆಗೆ ಇನ್ನೇನು ನಾವು ಆ್ಯಡ್ ಮಾಡೋ ಹಾಗಿಲ್ಲ ನೋಡಿ. ಕ್ಯಾಶ್ ಜೊತೆ ಏನೇನನ್ನ ಆ್ಯಡ್ ಮಾಡ್ತೀರಾ? ಸೊ ಕ್ಯಾಶ್ ಜೊತೆ ಕ್ಯಾಶ್ ನಮ್ಮ ಬ್ಯಾಂಕಲ್ಲಿರುವ ಬ್ಯಾಲೆನ್ಸ್ 30,000, ಹೊಸಬ ಪಾರ್ಟ್ನರ್ ತಂದಿರುವಂತಹ ಕ್ಯಾಪಿಟಲ್ 50,000, ಜೊತೆಗೆ ಅವನು ತಂದಿರುವಂತಹ ಗುಡ್ ವಿಲ್ 25,000. ಇದಿಷ್ಟನ್ನು ನೀವು ಟೋಟಲ್ ಮಾಡಿದಾಗ ಏನು ಬರುತ್ತೋ ಅದನ್ನ ಔಟರ್ ಕಾಲಮ್ ಹಾಕಿ, ದಟ್ ಈಸ್ 1,05,000 rupees. ಓಕೆ, ದ ನೆಕ್ಸ್ಟ್ ಥಿಂಗ್ ಕ್ಯಾಶ್ ಅಟ್ ಬ್ಯಾಂಕ್ ಆಯಿತು. ನೆಕ್ಸ್ಟ್ ಏನಿದೆ ನೋಡಪ್ಪ? ಸ್ಟಾಕ್. ಸ್ಟಾಕ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದರೂ ಎಫೆಕ್ಟ್ ಆಗಿದೆಯಾ? ಏನು ಎಫೆಕ್ಟ್ ಆಗಿಲ್ಲ. ಅಂದರೆ ಔಟರ್ ಕಾಲಮ್ ಡೈರೆಕ್ಟ್ ಆಗಿ ಬರೀರಿ, ದಟ್ ಈಸ್ 25,000. ಸ್ಟಾಕ್ ಆದ್ಮೇಲೆ ಏನಿದೆ? ಡೆಟಾರ್ಸ್ ಇದೆ. ಸೊ ಡೆಟಾರ್ಸ್ ಎಷ್ಟಿದೆಯಪ್ಪ? 40,000 ಇದೆ ಡೆಟಾರ್ಸ್. ಹೌದಾ? ಡೆಟಾರ್ಸ್ ಎಷ್ಟಿದೆ? 40,000 rupees ಇದೆ. ಸೊ ಆ 40,000 rupeesನಲ್ಲಿ ನಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಈಗ ಆಲ್ರೆಡಿ PDDನ ನಾವು ಮೈನಸ್ ಮಾಡಿದೀವಲ್ಲ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು PDD ಇದೆ? 2,000 ಇದೆ. ಅಡ್ಜಸ್ಟ್ಮೆಂಟಲ್ಲಿ ಎಷ್ಟಿದೆ? 4,000 ಇದೆ. ಸೊ ಬೈ ಅಂತ ಕೊಟ್ಟಿರೋದ್ರಿಂದ ಯು ಹ್ಯಾವ್ ಟು ಕನ್ಸಿಡರ್ ದಿಸ್ 4,000 ಪ್ಲಸ್ 2,000. ಸೊ ಲೆಸ್ PDD
4,000 plus 2,000, you have to deduct 6,000 rupees. So outer column you have to write 34,000. 34,000 ನೀವು ಔಟರ್ ಕಾಲಮಲ್ಲಿ ಡೈರೆಕ್ಟ್ ಆಗಿ ಬರಿಬೋದು. ಸೊ 40,000ದಲ್ಲಿ ನಮಗಿನ್ನು ಸಾಲ ಬರದೇ ಇರುವಂಥದ್ದು ಎಷ್ಟು ಉಳ್ಕೊಂಡಿದೆ? 60,000 ಇದೆ. ಸೊ ಯು ಹ್ಯಾವ್ ಟು ಡಿಡಕ್ಟ್ ಫ್ರಮ್ ದ 40,000 ಆ್ಯಂಡ್ ಪುಟ್ ದ ಬ್ಯಾಲೆನ್ಸ್ ಇನ್ ದ ಔಟರ್ ಕಾಲಮ್. ನೆಕ್ಸ್ಟ್ ಏನಿದೆ? ಫರ್ನಿಚರ್ ಇದೆ. ಸೊ ಫರ್ನಿಚರ್ಗೆ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಎಫೆಕ್ಟ್ ಆಗಿದೆಯಾ? ಯು ಹ್ಯಾವ್ ಟು ಅಬ್ಸರ್ವ್. ಸೊ ಏನೂ ಎಫೆಕ್ಟ್ ಆಗಿಲ್ಲ ನೋಡಿ. ಫರ್ನಿಚರ್ ಬಗ್ಗೆ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಕೊಟ್ಟಿದ್ದಾರಾ? ಏನು ಕೊಟ್ಟಿಲ್ಲ, ಮೆಷಿನರಿ ಬಗ್ಗೆ ಕೊಟ್ಟಿದ್ದಾರೆ ಅಷ್ಟೇ. ಹಾಗಾಗಿ ಡೈರೆಕ್ಟ್ ಆಗಿ ಫರ್ನಿಚರ್ನ ವ್ಯಾಲ್ಯೂವನ್ನು ನಾವು ಡೈರೆಕ್ಟ್ಲಿ ವಿ ಕ್ಯಾನ್ ಕನ್ಸಿಡರ್ ಇನ್ ದ ಔಟರ್ ಕಾಲಮ್. ಹೌ ಮಚ್? ಇಟ್ಸ್ 10,000. ಫರ್ನಿಚರ್ ಆದಮೇಲೆ ಇನ್ಯಾವ ವ್ಯಾಲ್ಯೂ ಇದೆ? ಲೆಟ್ ಸಿ. ಫರ್ನಿಚರ್ ಆದಮೇಲೆ ಮೆಷಿನರಿ ಇದೆ. ಮೆಷಿನರಿಯ ವ್ಯಾಲ್ಯೂ 15,000. ಮೆಷಿನರಿಗೆ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಎಫೆಕ್ಟ್ ಆಗಿದೆಯಾ? ಯು ಹ್ಯಾವ್ ಟು ಅಬ್ಸರ್ವ್. ನೋಡಿ, ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ ಹೇಳ್ತಾರೆ ಡಿಪ್ರಿಷಿಯೇಟ್ ಮೆಷಿನರಿ ಬೈ 10%. ವಿ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಇನ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಆಗಿದೆಯೋ ಅದನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ, ಹೌದಲ್ವಾ? ಸೊ ಆ ವ್ಯಾಲ್ಯೂವನ್ನು ಈಗ ನಾವು ಮೆಷಿನರಿಯಿಂದ ಮೈನಸ್ ಮಾಡಿ ಔಟರ್ ಕಾಲಮ್ಗೆ ಹಾಕಬೇಕು. ಸೊ ವಿ ಕನ್ಸಿಡರ್ ಇನ್ ದ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಹೌ ಮಚ್? ಮೆಷಿನರಿ ಎಷ್ಟು ದುಡ್ಡಿದೆ? ಮೆಷಿನರಿ ನಮ್ಮ ಹತ್ರ ದುಡ್ಡಿರುವಂಥದ್ದು 15,000. 15,000 ಯು ಹ್ಯಾವ್ ಟು ರೈಟ್ ಇಟ್ ಇನ್ ಅ ಇನ್ನರ್ ಕಾಲಮ್. ಮೈನಸ್ ಡಿಪ್ರಿಸಿಯೇಷನ್ ಎಷ್ಟಿದೆಯಪ್ಪ? 1,500. ಈ 1,500 ಎಲ್ಲಿದೆ? ನಾನು ಹೇಳ್ತಾ ಇದ್ದೀನಿ ನಿಮಗೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ದೀರಾ. ಸೊ 15,000 ಮೇಲೆ 10%, ದಟ್ 1,500 ಐ ಆಮ್ ಡಿಡಕ್ಟಿಂಗ್ ಹಿಯರ್. So 15,000 minus 1,500, that is 13,500. Over. Next, machinery ಆದ್ಮೇಲೆ ಏನಿದೆ? ಬಿಲ್ಡಿಂಗ್ 92,000. ಬಿಲ್ಡಿಂಗ್ ಏನಾಗಿದೆ? ಅಪ್ರಿಷಿಯೇಟ್ ಆಗಿದೆ ಅಲ್ವಾ? ಸೊ ಬಿಲ್ಡಿಂಗ್ಸ್ 92,000 ಇತ್ತು. ಸೊ ನಮಗೆ ಆಡ್ ಅಪ್ರಿಸಿಯೇಷನ್ ಎಷ್ಟು ಅಪ್ರಿಷಿಯೇಟ್ ಆಗಿದೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. 28,500. ಇದನ್ನ ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ತಗೊಂಡಿರ್ತೀರಾ. 28,500 ರೂಪಾಯಿ ನಮಗೆ ಇನ್ಕಮ್ ಬಂದಿದೆ ಅಂತ. ದಟ್ ಇನ್ಕಮ್ ಆಫ್ ದಿ ಬಿಲ್ಡಿಂಗ್ ಯು ಹ್ಯಾವ್ ಟು ಆಡ್ ಟು ದ ಓಲ್ಡ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಆಫ್ ದಿ ಬಿಲ್ಡಿಂಗ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನು ವ್ಯಾಲ್ಯೂ ನಮಗೆ ಬಿಲ್ಡಿಂಗ್ ಇರುತ್ತೋ ಅದ್ರ ಜೊತೆ ಆ್ಯಡ್ ಮಾಡಿ ಆಚೆ ಹಾಕ್ತೀರಾ. ಸೊ ಎಷ್ಟು ಬರುತ್ತೆ? 1,20,500 ರೂಪಾಯಿ ಬರುತ್ತೆ. ಆಫ್ಟರ್ ದಟ್ ಇನ್ನೇನಿದೆ ನೋಡಿ? ಪೇಟೆಂಟ್ಸ್ ಇದೆ. ಸೊ ಪೇಟೆಂಟ್ಸ್ಗೆ ಏನಾದರೂ ಎಫೆಕ್ಟ್ ಆಗಿದೆಯಾ ಅಡ್ಜಸ್ಟ್ಮೆಂಟಲ್ಲಿ? ಏನೂ ಎಫೆಕ್ಟ್ ಆಗಿಲ್ಲ. ಸೊ ಯು ಹ್ಯಾವ್ ಟು ಡೈರೆಕ್ಟ್ಲಿ ಕನ್ಸಿಡರ್ ಟು ದ ಔಟರ್ ಕಾಲಮ್, ದಟ್ ಈಸ್ 20,000. ಸೊ ಈಗ ಅಸೆಟ್ಸು ಮುಗೀತು, ಲಯಬಿಲಿಟೀಸ್ ಮುಗೀತು. ಮತ್ತು ನಾವು ಅಬ್ಸರ್ವ್ ಮಾಡಬೇಕಾಗಿರೋ ಇನ್ನೊಂದು ಐಟಮ್ ಏನು ಅಬ್ಸರ್ವ್ ಮಾಡಬೇಕು ಅಷ್ಟೇ, ಇಲ್ಲೇನಿಲ್ಲ, ಎಲ್ಲ ಬ್ಯಾಲೆನ್ಸ್ ಎಲ್ಲ ಮುಗ್ದಿದೆ. ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇದೆಯಾ? ಸೊ ಇದ್ದರೆ ನಾವು ತಗೋಬೇಕು. ಮತ್ತು ಡೆಬಿಟ್ ಸೈಡ್ನಲ್ಲಿ ಯಾವುದಾದ್ರೂ ಅಡ್ವಾನ್ಸ್ ಇದೆಯಾ? ಎಕ್ಸ್ಪೆನ್ಸಸ್ನ ಯಾವುದಾದ್ರೂ ಮುಂಚಿತವಾಗಿಯೇ ನಾವು ಕಟ್ಬಿಟ್ಟಿದ್ರೆ ನಮ್ಗೆ ಅಸೆಟ್ ಆಗಿ ಉಳ್ಕೊಳ್ಳುತ್ತಲ್ವಾ? ಸೊ ಹಾಗಾಗಿ ಯಾವುದೂ ಇಲ್ಲದೆ ಇರೋ ಕಾರಣ ಸೊ ಎರಡೂ ಕಡೆ ನೀವೀಗ ಏನು ಮಾಡಬೇಕು? ಟೋಟಲನ್ನು ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಬರುತ್ತಾ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸು ಬರಲ್ಲ. ನಾವು ಎರಡೂ ಕಡೆ ಟೋಟಲ್ ಮಾಡಿದಾಗ ಅಸೆಟ್ ಈಸ್ ಈಕ್ವಲ್ ಟು ಅ ಲಯಬಿಲಿಟಿ ಆಗಿರಬೇಕು, ಲಯಬಿಲಿಟಿ ಈಸ್ ಈಕ್ವಲ್ ಟು ಅಸೆಟ್ ಆಗಿರಬೇಕು. ಇಲ್ಲಿ ಯಾವುದೇ ರೀತಿ ಬ್ಯಾಲೆನ್ಸ್ ಬರಲ್ಲ. ಟೋಟಲ್ ಮಾಡೋಣ. ಸೊ ಟೋಟಲ್ ಮಾಡಿದಾಗ ನಮಗೆ ಸಿಕ್ಕಿದ್ದು 3,28,000. ಸೊ 3,28,000 ಬೋತ್ ದ ಸೈಡ್, ಎರಡೂ ಕಡೆನೂ ಕೂಡ ನಮಗೆ ಈಕ್ವಲ್ ವ್ಯಾಲ್ಯೂ ಬರುತ್ತೆ. 3,28,000. ಸೊ ದಿಸ್ ಇಸ್ ದ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಸೊ ಇಟ್ಸ್ ವೆರಿ ಈಸಿ. ಆದರೆ ಪ್ರಾಬ್ಲಮನ್ನು ಓದಿ ಆನ್ಸರನ್ನು ಮಾಡೋದನ್ನು, ಲೆಕ್ಕವನ್ನು ನೀವು ನೀಟಾಗಿ ನೋಡಿದಾಗ ಮಾತ್ರ ನಿಮಗೆ ಅರ್ಥ ಆಗೋದಕ್ಕೆ ಸಾಧ್ಯ. ಬರೀ ಪ್ರಾಬ್ಲಮನ್ನು ಮಾಡೋದನ್ನು ನೋಡಿದ್ರೆ ಸಾಲದು. ನೀವೇನು ಮಾಡಬೇಕು? ಇದೇ ಕ್ವಶನನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ ಅಥವಾ ಕ್ವಶನ್ ಬ್ಯಾಂಕಲ್ಲಿ ಇರುತ್ತೆ. ಆ ಕ್ವಶನ್ ಬ್ಯಾಂಕಲ್ಲಿ ಇರುವಂತಹ ಕ್ವಶನನ್ನು ನೀವು ನೋಡಿಕೊಂಡು ಓದ್ಕೊಂಡು ಒಂದು ಹಾಳೆನಲ್ಲಿ ನೀವು ಆನ್ಸರ್ ಮಾಡಿದಾಗ ಮಾತ್ರ, ನೀವಾಗೇ ಪ್ರಯತ್ನ ಪಟ್ಟಾಗ ಮಾತ್ರ ಅಕೌಂಟೆನ್ಸಿ ಬರೋದಕ್ಕೆ ಸಾಧ್ಯ.
ಅಥವಾ ಮಾಡಿರೋದನ್ನು ಸುಮ್ಮನೆ ನೋಡ್ಕೊಂಡು ಹೋದರೆ ಬರೋದಿಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್ ದ ಪ್ರಾಬ್ಲಮ್ಸ್. ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಕೌಂಟೆನ್ಸಿ ಹಾಗೆ ಮಾಡೋದಕ್ಕೆ ಬರಲ್ಲ. ಸೊ ಹ್ಯಾವ್ ಟು ಪ್ರಾಕ್ಟೀಸ್ ದ ಪ್ರಾಬ್ಲಮನ್ನು ಪ್ರತಿಯೊಂದು ಐಟಮ್ ಹೇಗೆ ಬಂತು, ನಾನು ಹೇಗೆ ತೊಗೊಂಡೆ, ಇದಕ್ಕೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನಾ ಕೊಟ್ಟಿಲ್ವಾ ಎಲ್ಲವನ್ನ ಅಬ್ಸರ್ವ್ ಮಾಡಬೇಕು ನೀವು. ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ ಅಂದರೆ ನಾವು ಹಾಗೆ ಡೈರೆಕ್ಟಾಗಿ ಕನ್ಸಿಡರ್ ಮಾಡ್ಬೋದು, ಅಥವಾ ಬೇರೆ ಇನ್ನೇನಾದರೂ ಟ್ರೀಟ್ ಮಾಡಿದ್ದೀವಾ, ನಾನು ಪ್ರತಿಯೊಂದನ್ನು ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ್ಯಾವ ರೀತಿ ತೊಗೊಂಡಿದ್ದೀವಿ ಅಂತ. ಸೊ ನೀವು ಹಾಗೆ ಮನೆಯಲ್ಲಿ ಕ್ವಶನ್ ಬ್ಯಾಂಕನ್ನು ನೋಡಿ, ಆ ಕ್ವಶನ್ ಬ್ಯಾಂಕಲ್ಲಿರುವ ಕ್ವಶನನ್ನು ನೋಡಿ ಸೊ ಆನ್ಸರ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಪ್ರಾಬ್ಲಮ್ಸು ಬೇಗ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಸೊ ಈಗ ಇನ್ನೊಂದು ಪ್ರಾಬ್ಲಮನ್ನು ನಾನು ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.